ನೌಕಾಪಡೆ ಪ್ರಸ್ತುತ ಜಗತ್ತಿನ ಪ್ರಬಲ ನೌಕಾಪಡೆಗಳಲ್ಲಿ ಒಂದು ಭಾರತೀಯ ನೌಕಾಪಡೆ. ಈಗ ತುಂಬಾ ಅಡ್ವಾನ್ಸ್ ಆಗಿದೆ ಮತ್ತೆ ಆಧುನಿಕ ಯುದ್ಧೋಪಕರಣಗಳನ್ನ ಒಳಗೊಂಡಿದೆ. ಆದರೆ ಭಾರತೀಯ ನೌಕಾಪಡೆ ಪ್ರಬಲವಾಗಿದ್ದು ಈಗಲ್ಲ. ಇಲ್ಲಿಂದ 370 ವರ್ಷಗಳ ಹಿಂದೆ ಅಂದ್ರೆ 1654ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಒಂದು ಬಲಿಷ್ಠ ನೌಕಾಪಡೆಯನ್ನ ಸ್ಥಾಪಿಸುತ್ತಾರೆ. ಸಮುದ್ರ ಮಾರ್ಗಗಳಿಂದ ಭಾರತಕ್ಕೆ ಬರುತ್ತಿದ್ದ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರ ಆಕ್ರಮಣವನ್ನ ತಡೆಯೋದಕ್ಕೆ ಪ್ರಬಲ ನೌಕಾಪಡೆಯನ್ನ ಸ್ಥಾಪಿಸಿ ಹಲವು ವರ್ಷಗಳ ಕಾಲ ಅವರನ್ನ ತಡೆ ಹಿಡಿಯೋದ್ರಲ್ಲಿ ಯಶಸ್ವಿಯೂ ಆಗ್ತಾರೆ. ಈ ತರಹದ ನೌಕಾಪಡೆ ಸ್ಥಾಪಿಸಿ ದಾಳಿ ಮಾಡುತ್ತಿದ್ದ ಪರಿ, ವ್ಯೂಹಾತ್ಮಕ ತಂತ್ರಗಳು, ರಕ್ಷಣಾ ಪಡೆಗಳಿಂದ ಪ್ರಸಿದ್ಧಿ ಪಡೆದ ಶಿವಾಜಿಯವರ ನೌಕಾಪಡೆಯು ಈಗಿನ ಭಾರತೀಯ ನೌಕಾಪಡೆಗೆ ಆದರ್ಶವಾಗಿದೆ. ಆದ್ದರಿಂದ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಭಾರತೀಯ ನೌಕಾಪಡೆಯ ಪಿತಾಮಹ ಅಂತ ವ್ಯಾಪಕವಾಗಿ ಗುರುತಿಸಲಾಗುತ್ತದೆ. ಗೂಗಲ್ ಕೂಡ ಅದನ್ನೇ ಹೇಳುತ್ತೆ. ಆದ್ರೆ ಅದೇ ಗೂಗಲ್ ಮತ್ತೊಬ್ಬರನ್ನು ಕೂಡ ನೌಕಾಪಡೆಯ ಪಿತಾಮಹ ಅಂತ ತೋರಿಸುತ್ತೆ. ಹೌದು, ಶಿವಾಜಿಯವರಿಗಿಂತಲೂ 1000 ವರ್ಷಗಳ ಹಿಂದೆಯೇ ಅವರು ನಮ್ಮ ಕನ್ನಡದ ಕೀರ್ತಿಯನ್ನ ದೇಶ ವಿದೇಶಗಳಲ್ಲಿ ಹಬ್ಬಿಸಿದ ಸಾಮ್ರಾಟ. 1000 ಮೈಲುಗಳನ್ನು ದಾಟಿ ಇರಾಕ್ ನೆಲದ ಮೇಲೆ ನೌಕಾ ಯುದ್ಧಗಳನ್ನು ಮಾಡಿದ ಪ್ರಚಂಡ. ವಿಶ್ವದಲ್ಲೇ ವಿಶಾಲ ಸಾಮ್ರಾಜ್ಯವನ್ನು ತನ್ನ ಪ್ರಬಲ ನೌಕಾಪಡೆಯಿಂದ ಹಿಮ್ಮೆಟ್ಟಿಸಿದ ಮಹಾವೀರ. 1400 ವರ್ಷಗಳ ಹಿಂದೆಯೇ ಭಾರತೀಯ ನೌಕಾಪಡೆ ಸ್ಥಾಪಿಸಿ ವಿಶ್ವದ ಮೊದಲ ಮುಸ್ಲಿಂ ಸೈನ್ಯವನ್ನ ಬಡಿದೋಡಿಸಿ ಇಡೀ ಭಾರತ ರಕ್ಷಿಸಿದ ಕನ್ನಡದ ಕೀರ್ತಿ ಕಳಶ ಆ ಧೀರನೇ ಇಮ್ಮಡಿ ಪುಲಿಕೇಶಿ. ಆತನಿಲ್ಲದಿದ್ದರೆ ಹಿಂದೂ ರಾಷ್ಟ್ರ ಮುಸ್ಲಿಂ ರಾಷ್ಟ್ರವಾಗಬೇಕಾಗುತ್ತಿತ್ತು. ದೆಹಲಿ ಸುಲ್ತಾನರು, ಮೊಘಲರು ಬರೋಕು ಮುಂಚೆಯೇ ಹಿಂದೂ ರಾಷ್ಟ್ರ ಅಸ್ತಿತ್ವ ಕಳೆದುಕೊಳ್ಳಬೇಕಾಗುತ್ತಿತ್ತು. ಅವರು ಆಧುನಿಕ ಯುದ್ಧೋಪಕರಣಗಳಿಲ್ಲದೆ ಇದ್ರೂ ಕೂಡ 100 ಯುದ್ಧ ನೌಕೆಗಳನ್ನು ಸ್ಥಾಪಿಸಿ ಭಾರತದ ಸಮುದ್ರ ತೀರಗಳನ್ನ ದಶಕಗಳ ಕಾಲ ರಕ್ಷಿಸಿದ ಮಹಾಪರಾಕ್ರಮಿ ಛತ್ರಪತಿ ಶಿವಾಜಿಯವರ ನೌಕಾಪಡೆ ಈಗಿನ ಭಾರತೀಯ ನೌಕಾಪಡೆಗೆ ಆದರ್ಶವಾಗಿರೋದಕ್ಕೆ ಪಿತಾಮಹ ಅಂತ ಗುರುತಿಸಿದ್ದರೆ ಇಮ್ಮಡಿ ಪುಲಿಕೇಶಿಯನ್ನ ನಿಜವಾದ ಭಾರತೀಯ ನೌಕಾಪಡೆಯ ಪಿತಾಮಹ ಅಂತ ಕರೆಯಬಹುದು.